ಮಳೆ ಶುರುವಾಯ್ತು. ಮಾತು ಶುರುವಾಗ್ಲಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವಿಜೆ. ಹೆಂಗಿದ್ರೆ ಎಲ್ಲರೂ ಸಕ್ಕದಾಗಿದ್ದೀರಾ ಅನ್ಕೊತಾ ಇದ್ದೀನಿ, ಸೂಪರ್ ಆಗಿದ್ದಾರೆ ಅನ್ಕೊತಾ ಇದ್ದೀನಿ. ಮತ್ತೊಂದು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ಪುಸ್ತಕ ಪರಿಚಯ ಯಾವುದು ಅನ್ನೋದಾದರೆ ರವಿ ಬೆಳಗೆರೆ ಅವರ ಒಂದು ಮಾಂತ್ರಿಕ ಬರಹದಿಂದ ಹೊರಬಂದಿರತಕ್ಕಂತಹ ಮೂಡಿರತಕ್ಕಂತಹ ಅದ್ಭುತವಾದಂತಹ ಒಂದು ಪ್ರೇಮ ಕಾದಂಬರಿ ಮಾಂಡೋವಿ. ಈ ಒಂದು ಪುಸ್ತಕದ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾತಾಡುವ ಒಂದು ಒಳ್ಳೆಯ ಅದ್ಭುತವಾಗಿರತಕ್ಕಂತಹ ನಾವು ಓದಿದಂತಹ ಪ್ರೇಮ ಕಾದಂಬರಿ ಅಂತಲೇ ಹೇಳ್ಬೋದು. ಎಲ್ಲರಿಗೂ ತಿಳಿದಿರುವ ಹಾಗೆ ರವಿ ಬೆಳಗೆರೆಯವರ ಬರಹದ ಮೋಡಿ ಮತ್ತು ಅವರ ಅಕ್ಷರ ಜೋಡಣೆ ಮತ್ತು ಪದ ಜೋಡಣೆಗಳು ಏನೇನು ಬರುತ್ತೆ, ಒಟ್ಟಾರೆಯಾಗಿ ಎಲ್ಲನೂ ಸೇರಿಕೊಂಡು ಓದುಗರನ್ನು ಗಟ್ಟಿಯಾಗಿ ಬಿಗಿದಪ್ಪಿಕೊಳ್ಳುವಂತೆ ಮಾಡುವಂತಹ ಮೋಡಿ ಅಂತೂ ಅವ್ರ ಹತ್ರ ಇದ್ದೇ ಇದೆ, ಎಲ್ರಿಗೂ ಗೊತ್ತಿರತಕ್ಕಂಥದ್ದು. ಸೊ ಅವರ ಒಂದು ಬರವಣಿಗೆಯಲ್ಲಿ ಮೂಡಿ ಬಂದಿರತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಪ್ರೇಮ ಕಾದಂಬರಿಯೇ ಮಾಂಡೋವಿ. ಈ ಒಂದು ಪುಸ್ತಕದ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಈ ಒಂದು ಮಾಂಡೋವಿ ಬಂದು ಕೇವಲ ಒಂದು ಕಾದಂಬರಿ ಅಲ್ಲ, ಇದು ಛಲಬಿಡದ ಛಲದಂಕಮಲ್ಲ, ಛಲಪತಿಯ ಪ್ರೇಮ ಕಾವ್ಯವಾಗಿದೆ ಅಂತಲೇ ಹೇಳಬಹುದು. ಅಷ್ಟೊಂದು ಅದ್ಭುತವಾಗಿರತಕ್ಕಂತಹ ಒಂದು ಸುದೀರ್ಘ ಛಲಪತಿಯ ಪ್ರೇಮ ಕಾವ್ಯ ಇದಾಗಿದೆ ಅಂತಲೇ ಹೇಳಬಹುದು. ಇದು ಒಬ್ಬ ಪ್ರೇಮಿಯ ಅಚಲ ವಿಶ್ವಾಸದ ಕತೆ ಅಂತಲೂ ಕೂಡ ಹೇಳಬಹುದು. ಒಬ್ಬ ಸ್ನೇಹಿತನ ಸಾವಿನಿಂದ ಆರಂಭವಾಗುವ ಈ ಕತೆ ಮುಂದೆ ಇಷ್ಟೊಂದು ತಿರುವುಗಳನ್ನ ಪಡೆದುಕೊಳ್ಳುತ್ತದೆ ಅಂತ ಆರಂಭದಲ್ಲಿ ಅಂದಾಜಿಸುವುದು ಕಷ್ಟ. ಹದಿಹರೆಯದ ಇಬ್ಬರು ಜೀವಗಳು ಪ್ರೀತಿಯ ಸುಳಿಗೆ ಸಿಲುಕಿ ವಿಧಿಯಾಟಕ್ಕೆ ದಿಕ್ಕಾಪಾಲಾಗುವ ಕರುಣಾಜನಕ ಕತೆ ಇದು ಅಂತಲೂ ಕೂಡ ಹೇಳಬಹುದಾಗಿದೆ. ಛಲಪತಿ ಎಂಬ ಹುಡುಗನಿಗೆ ಕಂಡ ಮೊದಲ ನೋಟದಲ್ಲೇ ಪ್ರೀತಿಯಾಗುತ್ತದೆ. ಆ ಪ್ರೀತಿ ಎಂತಹದ್ದು ಅಂದರೆ ಶಬರಿಯಂತೆ ಪ್ರತಿದಿನ ಅವಳ ಮನೆಯ ಮುಂದೆ ಅವಳನ್ನು ನೋಡಲು ಮಾತಾಡಿಸಲು ಕಾಯುತ್ತಾ ಕುಳಿತುಕೊಳ್ಳುವಷ್ಟು ಗಾಢವಾಗಿ ಬೆಳೆದುಕೊಂಡಿರುತ್ತದೆ. ಈ ಒಂದು ಪ್ರೀತಿ ಪತ್ರಗಳ ಮೂಲಕ ಮತ್ತಷ್ಟು ಗಟ್ಟಿಯಾಗುತ್ತಾ ಹೋಗುತ್ತದೆ. ಇವರ ಒಂದು ಪ್ರೇಮದ ವಿಚಾರ ಮಾಂಡೋವಿಯ ತಂದೆ ಶಿವರಾಜಪ್ಪನಿಗೆ ತಿಳಿದಾಗ ಛಲಪತಿ ತೋರುವ ಧೈರ್ಯ ಮೆಚ್ಚುವಂಥದ್ದು. ಆದರೆ ಶಿವರಾಜಪ್ಪ ತೆಗೆದುಕೊಳ್ಳುವ ನಿರ್ಧಾರ ಮಾತ್ರ ಮನಸ್ಸಿಗೆ ಬೇಸರ ತರಿಸುತ್ತದೆ. ತಂದೆಯ ಜೊತೆಗೆ ಹಿತ್ಲಳ್ಳಿಗೆ ಹೋಗುವ ಮಾಂಡೋವಿಗೆ ತನ್ನ ಛಲಂನನ್ನು ಮತ್ತೆ ನೋಡುವುದು ಅಸಾಧ್ಯ ಎಂಬ ಭಯ ಕಾಡಲು ಶುರುವಾಗುತ್ತೆ. ಅಲ್ಲಿ ಸಿಗುವ ಮಂಗಳ ಗೌರಿ ಅವಳಿಗೆ ಸ್ವಲ್ಪ ಸಮಾಧಾನ ನೀಡಿದರೂ ಅವಳ ಮನಸ್ಸು ಮಾತ್ರ ಛಲಂಗಾಗಿಯೇ ಮಿಡಿಯುತ್ತಿರುತ್ತದೆ. ಇನ್ನೇನು ಎಲ್ಲವೂ ಮುಗಿಯಿತು ಅನ್ನುವಾಗ ತಂತಿಯ ಮೂಲಕ 7 ಕಚೇರಿಗಳ ಆಚೆ ಬೆಳೆಯುವ ಸಂಬಂಧ ಹೊಸ ಉತ್ಸಾಹವನ್ನ ನೀಡುತ್ತದೆ. ಹಿತ್ಲಳ್ಳಿಯಿಂದ ವಾಪಸ್ ಬಂದ ನಂತರ ಕಡ್ಡಿ ಮುರಿದಂತೆ ತನ್ನ ಛಲಂನ ಪ್ರೀತಿಯನ್ನ ನಿರಾಕರಿಸುವುದು ಓದುಗರಿಗೆ ಅಚ್ಚರಿಯನ್ನ ಮೂಡಿಸುವುದಂತೂ ಖಂಡಿತ. ನಂತರ ಕಥೆಯಲ್ಲಿ ಡಾಕ್ಟರ್ ಚನ್ನಬಸವಗೌಡರ ಪ್ರವೇಶವಾಗುತ್ತದೆ. ಮಾಂಡೋವಿಯನ್ನ ನೋಡಿದ ಮೊದಲ ಕ್ಷಣದಲ್ಲೇ ಅವರಿಗೆ ಅವಳ ಮೇಲೆ ಒಲವಾಗುತ್ತದೆ. ಅತ್ತ ಛಲಂನನ್ನ ನಿರ್ದಾಕ್ಷಿಣ್ಯವಾಗಿ ನಿರಾಕರಿಸಿದ ಮಾಂಡೋವಿಗೆ ಡಾಕ್ಟರ್ ಗೌಡರ ಮೇಲೆ ನಿಧಾನವಾಗಿ ಒಲವು ಶುರುವಾಗುತ್ತದೆ. ಮದುವೆಯ ಹಂತಕ್ಕೆ ಬಂದಾಗ ಮಾಂಡೋವಿಗೆ ತನ್ನ ಹಳೆಯ ಪ್ರೀತಿಯ ಅಥವಾ ಛಲಂನ ನೆನಪೇ ಬರುವುದಿಲ್ಲ ಎನ್ನುವುದು ನಿಜವಾಗಲೂ ವಿಚಿತ್ರವೆನಿಸುತ್ತದೆ. ಇತ್ತ ತನ್ನ ಪ್ರೀತಿಯನ್ನ ಕಳೆದುಕೊಂಡ ಛಲಂ ಜೀವನವನ್ನೇ ಕೊನೆಗಾಣಿಸಲು ಯಾತ್ರೆಗೆ ಹೊರಡುತ್ತಾನೆ. ಅಲ್ಲಿ ನಡೆಯುವ ಘಟನೆಗಳಿಂದ ಬದುಕುವ ಹಠ ತೊಟ್ಟು ಡಾಕ್ಟರ್ ಗೌಡ ಸತ್ತ ಮೇಲಾದರೂ ನನ್ನ ಮಾಂಡೋವಿ ನನಗೆ ಸಿಗಬಹುದಲ್ಲ ಎಂಬ ಛಲದಿಂದ ಒಂದು ಸಾಮ್ರಾಜ್ಯವನ್ನೇ ನಿರ್ಮಿಸ್ತಾನೆ. ಊರಿನ ಶ್ರೀಮಂತರ ಪಟ್ಟಿಯಲ್ಲಿ ಒಬ್ಬನಾದರೂ ಕೂಡ ಅವನ ಕಣ್ಣುಗಳು ಮಾತ್ರ ಯಾವಾಗಲೂ ಮಾಂಡೋವಿಗಾಗಿ ಕಾಯುತ್ತಿರುತ್ತವೆ. ಕೆಲವು ಸಂದರ್ಭಗಳಲ್ಲಿ ಛಲಂನ ಮನಸ್ಥಿತಿ ವಿಕೃತ ಅನಿಸಿದರೂ ಕೂಡ ಅವನ ಆ ವಿಕೃತ ಮನಸ್ಥಿತಿಯ ಹಿಂದೆ ಇದ್ದದ್ದು ಮಾತ್ರ ಮಾಂಡೋವಿಯನ್ನ ಪಡೆಯುವ ಹಂಬಲ ಒಂದೇ ಆಗಿತ್ತು. ಸೋಮಯಾಜುಲ ವೆಂಕಟ ಛಲಪತಿ ಸುಮಾರು 51 ವರ್ಷ 10 ತಿಂಗಳು 12 ದಿನಗಳ ಕಾಲ ತಾನು ಮಾಂಡೋವಿಯಿಂದ ತಿರಸ್ಕೃತನಾದ ದಿನದಿಂದ ಹಿಡಿದು ಇಳಿ ವಯಸ್ಸಿನವರೆಗೂ ಮಾಂಡೋವಿಗಾಗಿ ಕಾಯುವ ಆ ಒಂದು ಪರಿ ಇದೆ ಅಲ್ವಾ, ಅದು ಬಂದು ಕೇವಲ ಛಲಂನಂತಹ ಅಪ್ಪಟ ಪ್ರೇಮಿಗಳಿಗೆ ಮಾತ್ರ ಸಾಧ್ಯ ಅಂತಲೇ ಹೇಳಬಹುದು. ಪ್ರತಿಯೊಬ್ಬ ಹುಡುಗಿಯು ತನ್ನ ಪ್ರೇಮಿ ಛಲಂನಂತಿರಬೇಕು ಎಂದು ಬಯಸುವಷ್ಟು ಪವಿತ್ರವಾದ ಪ್ರೀತಿಯವನದು.
ಕಥೆಯ ಕೊನೆಯಲ್ಲಿ ಮಾಂಡವಿ ಮತ್ತು ಛಲಂ ಒಂದಾದರೆ ಎಂಬ ಕುತೂಹಲವನ್ನು ನೀವು ಪುಸ್ತಕವನ್ನು ಓದಿಯೇ ಸವಿಯಬೇಕು. ಆವಾಗಲೇ ಅದರ ಒಂದು ಮಜಾ ದುಪ್ಪಟ್ಟಾಗುತ್ತೆ ಅಂತಲೇ ಹೇಳಬಹುದು. ಖಂಡಿತವಾಗಿಯೂ ರವಿ ಬೆಳಗೆರೆಯವರ ಬರವಣಿಗೆಯಲ್ಲಿ ಒಂದು ಮಾಂತ್ರಿಕ ಶಕ್ತಿ ಇದೆ ಅಂತಲೇ ಹೇಳಬಹುದು. ಈ ಒಂದು ಕಾದಂಬರಿಯಲ್ಲಿ ಬರುವ ಪ್ರತಿಯೊಂದು ಪಾತ್ರವು ತನ್ನದೇ ಆದ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತಲೇ ಹೇಳಬಹುದು. ಇದರಲ್ಲಿ ನನಗೆ ಇಷ್ಟವಾದ ಮತ್ತೊಂದು ಪಾತ್ರ ಎಂದರೆ ಕಾಂಚನಮಾಲ. ಛಲಪತಿಯ ಮೇಲೆ ಅವಳು ಇಟ್ಟಿದ್ದ ನಿಸ್ವಾರ್ಥ ಪ್ರೀತಿ ಮತ್ತು ಗೌರವ ಅದ್ಭುತವಾದಂಥದ್ದು. ಹಾಗೆಯೇ ಮಾಂಡವಿ ಛಲಂನ ಪ್ರೀತಿಯನ್ನ ಒಪ್ಪಿಕೊಳ್ಳುವ ಪರಿ ಇದೆ ಅಲ್ವಾ. ಹಾಗಲಕಾಯಿ ಗೊಜ್ಜು ತಿನ್ನುವಂತ ಒತ್ತಾಯ ಮಾಡದಿದ್ದರೆ ಮದುವೆ ಆಗಲು ಸಿದ್ಧ ಅಂತ ಹೇಳುವ ಮಾತಿದೆ ಅಲ್ವಾ. ಅದು ಅದ್ಭುತವಾದ ಒಂದು ಸನ್ನಿವೇಶ ಅಂತಲೇ ಹೇಳಬಹುದು. ಅದರೊಟ್ಟಿಗೆ ಛಲಂ ಹೇಳುವಂತಹ ಇಫ್ ನಾಟ್ ನೌ ನೆವರ್ ಎಂಬ ಮಾತುಗಳು ರೋಮಾಂಚನಕಾರಿಯಾಗಿವೆ ಅಂತಲೇ ಹೇಳಬಹುದು. ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲ ಒಬ್ಬ ಪ್ರೇಯಸಿಗಾಗಿ ಕಾಯಲು ಸಾಧ್ಯವೇ ಎಂಬ ಪ್ರಶ್ನೆಗೆ ಮಾಂಡವಿಯೇ ಸುಂದರವಾದ ಉತ್ತರ ಅಂತಲೇ ಹೇಳಬಹುದು. ನಿಜವಾದ ಪ್ರೀತಿಯ ಆಳವನ್ನ ತಿಳಿದುಕೊಳ್ಳಲು ಈ ಒಂದು ಪುಸ್ತಕವನ್ನ ತಪ್ಪದೆ ಎಲ್ಲರೂ ಓದಲೇಬೇಕು ಅಂತ ಹೇಳಲು ಇಚ್ಛೆ ಪಡುತ್ತೇನೆ. ಯಾಕಂದ್ರೆ ಅಷ್ಟೊಂದು ಸೊಗಸಾಗಿ ರವಿ ಬೆಳಗೆರೆ ಅವರ ಬರವಣಿಗೆಯಲ್ಲಿ ಮೂಡಿ ಬಂದಿರತಕ್ಕಂತಹ ಒಂದು ಕಾದಂಬರಿ ಅಂತಲೇ ಹೇಳಬಹುದು. ಯಾರೆಲ್ಲ ಓದಿಲ್ಲ, ಹಿಂದೆ ಈ ಒಂದು ಕಾದಂಬರಿಯನ್ನ ಖರೀದಿಸಿ ಓದಿ. ಆಲ್ರೆಡಿ ಓದಿದವರು, ಇದಕ್ಕೂ ಮುಂಚೆ ಓದಿದವರು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಅಲ್ಲಿ ತಪ್ಪದೆ ತಿಳಿಸಿ. ಯಾರೆಲ್ಲ ಓದಿಲ್ಲ ತಪ್ಪದೆ ಕೊಂಡುಕೊಂಡು ಈ ಒಂದು ಕಾದಂಬರಿಯನ್ನು ಓದಿ ಅದರ ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಈ ಒಂದು ಪುಸ್ತಕ ಬಂದು ಭಾವನಾ ಪಬ್ಲಿಕೇಶನ್ಸ್ ಇಂದ ಬಿಡುಗಡೆ ಆಗಿರತಕ್ಕಂಥದ್ದು. ಇದರ ಮುಖಪುಟ ಬೆಲೆ ಬಂದು 220 ರೂಪಾಯಿಗಳಾಗಿರುತ್ತೆ. ಎಲ್ಲ ಪ್ರಮುಖ ಒಂದು ಪುಸ್ತಕ ಮಳಿಗೆಗಳಲ್ಲಿ ಈ ಒಂದು ಪುಸ್ತಕ ಅವೈಲೇಬಲ್ ಇದೆ, ಸಿಗುತ್ತೆ ಅಂತಲೇ ಹೇಳಬಹುದು. ಕೆಲವೊಂದಿಷ್ಟು ಆನ್ಲೈನಲ್ಲಿ ಅಂದರೆ ಪ್ರಮುಖ ಪುಸ್ತಕ ಮಳಿಗೆಗಳು ಆನ್ಲೈನ್ ಸೇವೆಯನ್ನು ಕೊಡ್ತಾರೆ, ಅವ್ರ ಹತ್ರ ಕೂಡ ಪುಸ್ತಕ ಪಡೆಯಬಹುದಾಗಿರುತ್ತೆ. ನೀವು ಕೂತಲ್ಲಿ ಅಂದರೆ ನಿಮ್ಮ ಮನೆ ಬಾಗಿಲಿಗೆ ಅವರ ಒಂದು ನಂಬರ್ಗೆ ನೀವು ಕರೆ ಮಾಡೋದ್ರ ಮೂಲಕ ತರಿಸಿಕೊಳ್ಳಬಹುದಾಗಿರುತ್ತೆ. ಅದ್ಭುತವಾಗಿರ್ತಕ್ಕಂತಹ ಡಿಸ್ಕೌಂಟ್ ಮೂಲಕ ಕೂಡ ಅವರು ಬುಕ್ನ ನಿಮಗೆ ಕಳಿಸಿ ಕೊಡ್ತಾರೆ. ಸೊ ಯಾರೆಲ್ಲ ಇನ್ನೂವರೆಗೂ ಮಾಂಡವಿಯನ್ನು ಓದಿಲ್ಲ, ಆದಷ್ಟು ಬೇಗ ಓದ್ಬಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ. ಇದಿಷ್ಟು ಇವತ್ತಿನ ರವಿ ಬೆಳಗೆರೆಯವರ ಅದ್ಭುತವಾಗಿರ್ತಕ್ಕಂತಹ ಪ್ರೇಮ ಕಾದಂಬರಿ ಮಾಂಡವಿಯ ಮಾಹಿತಿಯಾಗಿತ್ತು. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಏನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೆ ಸಿಗುವ ಮತ್ತೊಂದು ಹೊಸ ಪುಸ್ತಕ ಪರಿಚಯದೊಂದಿಗೆ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ, ನಗ್ತಾ ಇರಿ. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ.